ಕೇಂದ್ರ ಸರ್ಕಾರವು 2024ರಲ್ಲಿ ಘೋಷಿಸಿರುವ ಮಹತ್ವದ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯು ಇತ್ತೀಚೆಗೆ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗುತ್ತಿದೆ. ಈ ಯೋಜನೆ ಮೂಲಕ ಸರ್ಕಾರವು ಪ್ರತಿ ಮನೆಯಲ್ಲಿ ಮಿಂಚಾಲನ್ನು ಸೌರ ವಿದ್ಯುತ್ ಘಟಕವನ್ನು ನಡೆಸಲು ಪ್ರೋತ್ಸಾಹಧನ ನೀಡುತ್ತಿದೆ ಮತ್ತು 20 ವರ್ಷಗಳವರೆಗೆ ಉಚಿತ ವಿದ್ಯುತ್ ಬಳಕೆ ಮಾಡಲು ಅವಕಾಶ ಕಲ್ಪಿಸಿದೆ. ಯೋಜನೆಯ ಉದ್ದೇಶ ಮತ್ತು ಗುರಿ. ಈ ಯೋಜನೆಯ ಮುಖ್ಯ ಗುರಿ ಏನೆಂದರೆ, ಮನೆ ಮಾಲೀಕರು ತಮ್ಮದೇ ಆದ ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕ ಅಳವಡಿಸಿಕೊಂಡು ತಮ್ಮ ದಿನನಿತ್ಯ ವಿದ್ಯುತ್ ಬಳಕೆಯನ್ನು ಸ್ವಯಂ ಪೂರೈಸುವುದೇ. ಇದರಿಂದ ವಿದ್ಯುತ್ ಬಿಲ್ಲಿನಲ್ಲಿ ಭಾರಿ ಉಳಿತಾಯವಾಗುತ್ತದೆ, ಜೊತೆಗೆ ಪರಿಸರ ಸ್ನೇಹಿ ಬಳಕೆ ಹೆಚ್ಚಾಗುತ್ತದೆ. ದೇಶಾದ್ಯಂತ 1 ಕೋಟಿ ಮನೆಗಳಲ್ಲಿ ಸೌರ ಘಟಕ ಅಳವಡಿಸಿದ್ದಾರೆ. ಮನೆಗಳಿಗೆ 1 ಮೆಗಾವ್ಯಾಟ್ ಸಾಮರ್ಥ್ಯ ಘಟಕಗಳು, 5 ವರ್ಷಗಳ ತಾಂತ್ರಿಕ ಉಚಿತ ನಿರ್ವಹಣೆ, 20 ವರ್ಷಗಳ ಉಚಿತ ವಿದ್ಯುತ್ ಪೂರೈಕೆ, ಹೆಚ್ಚುವರಿ ವಿದ್ಯುತ್ ಮಾರಾಟ ಮೂಲಕ ಆದಾಯ ಸಂಪಾದನೆ. ಯೋಜನೆಯ ಪ್ರಮುಖ ಪ್ರಯೋಜನಗಳು: 20 ವರ್ಷಗಳವರೆಗೆ ಉಚಿತ ವಿದ್ಯುತ್ ಬಳಕೆ ಅವಕಾಶ, ಸರಾಸರಿ ಬಳಕೆ ಶೂನ್ಯ ವಿದ್ಯುತ್ ಬಿಲ್ಲು, ಹೆಚ್ಚಾಗಿ ಉತ್ಪಾದಿತ ವಿದ್ಯುತ್ತನ್ನು ಡಿಸ್ಕಾಂಗೆ ಮಾರಾಟ ಮಾಡಬಹುದು, 5 ವರ್ಷಗಳ ತಾಂತ್ರಿಕ ನಿರ್ವಹಣೆ ಉಚಿತ, ಸ್ಥಿರ ಬೇಡಿಕೆ ಮತ್ತು ದೀರ್ಘಕಾಲ ಲಾಭ 30,000 ರಿಂದ 78,000. ಗ್ರಾಮ ಮತ್ತು ನಗರ ಪ್ರದೇಶದಲ್ಲಿ ಮೇಲ್ಛಾವಣಿಯ ಜಾಗ ಇರುವ ಮಾಲೀಕರು ಆಧಾರ್ ಕಾರ್ಡ್, ಇತ್ತೀಚಿನ ವಿದ್ಯುತ್ ಬಿಲ್ ಹಾಗೂ ಬ್ಯಾಂಕ್ ಪಾಸ್ಬುಕ್ನೊಂದಿಗೆ ಈ ಕೆಳಗಿನ ಅನುಸರಿಸಿದ ಸರಳವಾದ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ಇಲ್ಲಾಂದರೆ ನಿಮ್ಮದು ಲ್ಯಾಪ್ಟಾಪ್ ಅದು ಏನಿದ್ದರೆ ಇಲ್ಲಿ PMSU RYAGHAR ಗೌರ್ಮೆಂಟ್ ಇನ್ ಈ ಲಿಂಕ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಅಪ್ಲೈ ರೂಟ್ ಫಾರ್ ಸೋಲಾರ್ ಆಯ್ಕೆ ಮಾಡಿ. ನಿಮ್ಮ ರಾಜ್ಯ ಮತ್ತು ವಿದ್ಯುತ್ ಪೂರೈಕೆ ಸಂಸ್ಥೆ ಆಯ್ಕೆ ಮಾಡಿ. ಗ್ರಾಹಕ ID, ಕಸ್ಟಮರ್ ನಂಬರ್ ನಮೂದಿಸಿ. ಅಗತ್ಯವಿರುವ ಭರ್ತಿ ಮಾಡಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಿ. ಗುರುತಿನ ಸಂಖ್ಯೆಯನ್ನು ಪಡೆಯಿರಿ. ನೋಂದಣಿ ನಂತರ ನಿಮ್ಮ ಅರ್ಜಿಯನ್ನು ಪರಿಶೀಲಿಸಿ ಸಂಬಂಧಿಸಿದ ಡಿಸ್ಕಾಂ ಸಂಸ್ಥೆಯ ತಾಂತ್ರಿಕ ಸಿಬ್ಬಂದಿಯು ನಿಮ್ಮ ಸಂಪರ್ಕಿಸಿ ಸ್ಥಳ ಪರಿಶೀಲನೆ ನಡೆಸುತ್ತಾರೆ. ಘಟಕ ಅಳವಡಿಕೆ ಪೂರ್ಣಗೊಂಡ ಬಳಿಕ ಸಬ್ಸಿಡಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತದೆ. ಯಾರೆಲ್ಲ ಮನೆ ಮೇಲೆ ಸೋಲಾರ್ ಹಾಕಿಸಬೇಕು ಅಂದ್ಕೊಂಡಿದ್ದಾರೆ ಅವರು ಈ ಸದುಪಯೋಗ ಪಡಿಸ್ಕೊಳ್ಳಿ. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಾರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಥರ ಕಂಟೆಂಟನ್ನು ಕೊಡ್ತೀವಿ. ಹಾಗಾಗಿ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಮಗೆ ನೀವು ತಿಳಿಸ್ಕೊಡ್ತೀವಿ.